ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಸೊ ದಿನಾಂಕ 14/7/2026 ಒಂದು ಬೃಹತ್ ನೇಮಕಾತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿದೆ ನೋಡಿ. ಸೊ ಯಾರೆಲ್ಲ ಈ ಒಂದು KAS ಹುದ್ದೆಗೆ ವೇಟ್ ಮಾಡ್ತಾ ಇದ್ದೀರೋ ಅವರಿಗೆ ಒಂದು ಸುವರ್ಣ ಅವಕಾಶನೇ ಅನ್ಬೋದು. ಓಕೆ, ಸೊ ಸುಮಾರು 319 ಪೋಸ್ಟ್ಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ ನೋಡಿ. ಎಷ್ಟು? 319 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಇವರು ಒಂದು ಅಧಿಕೃತವಾಗಿರ್ತಕ್ಕಂತಹ ಒಂದು PDF ಅನ್ನು ಬಿಟ್ಟಿರ್ತಾರೆ, ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತಂತಂದು. ಸೊ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ಅಂತಂತಂದು ಕೊಟ್ಟಿರ್ತಾರೆ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು 1 by 1 ಅವ್ರು ಕೊಟ್ಟಿರ್ತಕ್ಕಂತಹ ಡೀಟೇಲ್ನ ಅನಲೈಸ್ ಮಾಡ್ಕೋತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನೋಡಿ, 2026-27ನೇ ಗೆಜೆಟೆಡ್ ಪ್ರೊಫೆಷನ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. ಸೊ ಈಗ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆದ ಒಂದು ಹುದ್ದೆಗಳು ಖಾಲಿ ಇವೆ. ಸೊ ಅದನ್ನು ನಾವು ಭರ್ತಿ ಮಾಡ್ಕೋಬೇಕಂತಂದು ಈ ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ಇಲ್ಲಿ ನೋಡಿ, ಗ್ರೂಪ್ ಎಯಲ್ಲಿ ಸುಮಾರು ಹುದ್ದೆಗಳು ಯಾವ್ಯಾವೆ ಅಂತಂತಂದು. ಈ ಗ್ರೂಪ್ ಎಯಲ್ಲಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸುಮಾರು 36 ಹುದ್ದೆಗಳು ಖಾಲಿ ಇರ್ತವೆ. ಯಾವುದು? ನಾನ್ HKಯಲ್ಲಿ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 3 ಹುದ್ದೆಗಳಿವೆ. ಸೊ ಒಟ್ಟು 39 ಹುದ್ದೆಗಳು ಇರ್ತಾವ ಯಾವುದಕ್ಕೆ? ಈ ಸಹಾಯಕ ಆಯುಕ್ತರಲ್ಲಿ. ಸೊ ನೆಕ್ಸ್ಟು ಈ ವಾಣಿಜ್ಯ ತೆರಿಗೆ ಮತ್ತು ಸಹಾಯಕ ಆಯುಕ್ತರ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 50 ಹುದ್ದೆಗಳು ನಾನ್ HKಗಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ. ಸೊ ಒಟ್ಟು 50 ಹುದ್ದೆಗಳು. ಅದೇ ರೀತಿ ಈ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ 2 ಹುದ್ದೆಗಳಿವೆ ನೋಡಿ ಇಲ್ಲಿ. ಸೊ ಒಟ್ಟು 2 ಹುದ್ದೆಗಳು. ಮತ್ತು ನೆಕ್ಸ್ಟು ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 13 ಹುದ್ದೆಗಳಿವೆ. ಸೊ ಕಲ್ಯಾಣ ಕರ್ನಾಟಕ ವೃಂದದವರಿಗೆ 2 ಇವೆ. ಸೊ ಒಟ್ಟು 15 ಹುದ್ದೆಗಳು ಖಾಲಿ ಇರ್ತಾವೆ ನೋಡಿ. ಸೊ ಅದೇ ರೀತಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಹುದ್ದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 11 ಪೋಸ್ಟ್ಗಳವ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪೋಸ್ಟ್ಗಳಿಲ್ಲ. ಒಟ್ಟು 11 ಹುದ್ದೆಗಳು ಕಂಡು ಬರ್ತಾವೆ ನೋಡಿ. ಸೊ ಸುಮಾರು ಈ ಗ್ರೂಪ್ ಎ ಹುದ್ದೆಗಳಲ್ಲಿ 112 ನಾನ್ HK ಪ್ಲಸ್ 5 HK ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದರೆ ಒಟ್ಟು 117 ಹುದ್ದೆಗಳು ಈ ಗ್ರೂಪ್ ಎಯಲ್ಲಿ ಕಂಡು ಬರ್ತಾವೆ ನೋಡಿ. ಓಕೆ, ಅಷ್ಟು ಎಷ್ಟು ಹುದ್ದೆಗಳು? 117 ಗ್ರೂಪ್ ಎಯಲ್ಲಿ ಹುದ್ದೆಗಳು ಕಂಡು ಬರ್ತವೆ. ಸೊ ಅದೇ ರೀತಿ ಗ್ರೂಪ್ ಬಿ, ಈ ಗ್ರೂಪ್ ಬಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ ತಹಸೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆಯಲ್ಲಿ ಒಟ್ಟು 18 ಹುದ್ದೆಗಳು ನಾನ್ HKಗಿದ್ರೆ HKಗೆ 7 ಇವೆ. ಒಟ್ಟು 25 ಹುದ್ದೆಗಳು. ಅದೇ ರೀತಿ ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆಯಲ್ಲಿ 74 ಹುದ್ದೆಗಳವ. ಸೊ ಒಟ್ಟು 74 ಹುದ್ದೆಗಳು. ಸೊ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹದಲ್ಲಿ ಒಟ್ಟು 5 ಹುದ್ದೆಗಳಿವೆ ನೋಡಿ. ಸೊ ಅದರಲ್ಲಿ ಒಂದು ಕಲ್ಯಾಣ ಕರ್ನಾಟಕಕ್ಕಿದೆ. ಟೋಟಲ್ 6 ಹುದ್ದೆಗಳು. ಇವೆಲ್ಲ ಈ ಒಂದು ಗ್ರೂಪ್ ಬಿ ಹುದ್ದೆಯ ಸೇವೆಗಳ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಒಂದು ಹೆಸರುಗಳಾಗಿರ್ತವೆ. ಅಬಕಾರಿ ಆಗಿರ್ಬೋದು, ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ, ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿದ್ದು, ಮತ್ತು ಖಜಾನೆ ಅಧಿಕಾರಿ ಆಗಿರ್ಬೋದು, ಶಾಖಾಧಿಕಾರಿ ಕರ್ನಾಟಕದ್ದು. ಸೊ ಹೀಗೆ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆದು ಒಟ್ಟು ನಾನ್ HK 185 ಪೋಸ್ಟ್ಗಳವ. ಮತ್ತು HKಗೆ 17 ಪೋಸ್ಟು, 202. ಒಟ್ಟು ಗ್ರೂಪ್ ಬಿಯಲ್ಲಿ 202 ಪೋಸ್ಟು ಮತ್ತು ಗ್ರೂಪ್ ಎಯಲ್ಲಿ 117 ಪೋಸ್ಟು. ಇವೆರಡನ್ನು ಕೂಡಿಸಿ 117 ಪ್ಲಸ್ 117 ಪ್ಲಸ್ 202 319 ಪೋಸ್ಟ್ಗಳು
ಈ ಒಂದು ಅಧಿಸೂಚನೆಯಲ್ಲಿ ಪ್ರಕಟಣೆ ಆಗಿರ್ತದೆ ನೋಡಿ. ಸೊ ಯಾರೆಲ್ಲ ಇಷ್ಟು ವರ್ಷಗಳಿಂದ ಕಾಯ್ಕೋತ ಕುಂತಿದ್ದೀರ ಕೆ ಎಸ್ನ ನಾವು ಕ್ಲಿಯರ್ ಮಾಡಬೇಕು ಅಂತಂದು, ಇದು ಒಂದು ನಿಮಗೆ ಸುವರ್ಣ ಅವಕಾಶ ಆಗಿದೆ ನೋಡಿ. 319 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡ್ತಾರೆ. ಮುಂದಿನ ದಿನಾಂಕದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಬಿಡ್ತಾರೆ. ಆ ಬಿಟ್ಟ ತಕ್ಷಣ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಈ ಕೆ ಎಸ್ಗೆ ಸಂಬಂಧಪಟ್ಟಂಥ ನೋಟ್ಸು, ಬುಕ್ ಲಿಸ್ಟು ಎಲ್ಲ ನನ್ನ ಈ ಒಂದು ಪೇಜಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಫಾಲೋ ಮಾಡಲ್ವೋ ಅವರು ಈ ಒಂದು ಯೂಟ್ಯೂಬ್ ಚಾನಲ್ UPSC ಆಸ್ಪಿರೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.